ಹೆಲೋ ಎವ್ರಿವನ್. 29ನೇ ಪ್ರಶ್ನೆಯನ್ನ ಗಮನಿಸಿ. ಎ 1,5, ಬಿ 2,4 ಮತ್ತು ಸಿ 9,-3 ಬಿಂದುಗಳು ಸರಳ ರೇಖಾಗತವಾಗಿದೆ ಎಂದು ದೂರ ಸೂತ್ರದ ಸಹಾಯದಿಂದ ಸಾಧಿಸಿ. ಸೊ ಇಲ್ಲಿ ಈ 3 ಬಿಂದುಗಳು ಸರಳ ರೇಖಾಗತವಾಗಿದೆಯಾ ಅಂತ ಕಂಡುಹಿಡಿಬೇಕು. ಅಂದ್ರೆ ಸರಳ ರೇಖಾಗತವಾಗಿರ್ಬೇಕು ಅಂದ್ರೆ ಎ ಬಿ ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು ಏನಾಗಿರ್ಬೇಕು, ಎ ಸಿ ಆಗಿರ್ಬೇಕು ಮಕ್ಕಳೇ. ಸೊ ಎ ಬಿ ಪ್ಲಸ್ ಬಿ ಸಿ ಯ ಡಿಸ್ಟೆನ್ಸ್ ಎಷ್ಟು ಬರುತ್ತೋ ಈಸ್ ಈಕ್ವಲ್ ಟು ಎ ಸಿ ಯ ಡಿಸ್ಟೆನ್ಸ್ ಆಗ್ಬೇಕು. ಸೊ ಅದೆರಡು ಈಕ್ವಲ್ ಆಯ್ತು ಅಂದ್ರೆ ಆ 3 ಬಿಂದುಗಳು ಸರಳ ರೇಖಾಗತವಾಗಿದೆ ಅಂತ ಹೇಳ್ಬೋದು. ಸೊ ಈಗ ನಾವು ಮೊದಲನೇದಾಗಿ ಎ ಬಿ ಯ ನಡುವಿನ ದೂರವನ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಎ ಬಿ ಯ ದೂರ. ಸೊ ಇಲ್ಲಿ ದೂರದ ಸೂತ್ರ ಏನ್ ಹೇಳಿ, ವರ್ಗಮೂಲ x2 minus x1 whole square plus y2 minus y1 whole square. So is equal to, so ಇಲ್ಲಿ a 1,5, so x1, y1, b 2,4 is equal to x2, y2. ಸೊ ಈ ಮೌಲ್ಯವನ್ನು ನಾವು ಸೂತ್ರದಲ್ಲಿ ಆದೇಶಿಸಿದಾಗ ಸೊ 2 minus 1 whole square plus 4 minus 5 whole square root is equal to, so 2 minus 1 1 square plus 4 minus 5 ಅಂದ್ರೆ minus 1 whole square. Okay, so is equal to ಏನಾಯ್ತು, square root of 1 plus 1 is equal to root 2 ಬಂದಿದೆ. ಸೊ ಇದು ಎ ಬಿ ಯ ದೂರ ಸಿಕ್ಕಿದೆ. ಸೊ ಅದೇ ರೀತಿಯಲ್ಲಿ ನಾವು ಈಗ ಬಿ ಸಿ ಯ ನಡುವಿನ ದೂರವನ್ನ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಬಿ ಸಿ ಯ ದೂರ. ಸೊ ದೂರದ ಸೂತ್ರ x2 minus x1 whole square plus y2 minus y1 whole square. ಓಕೆ, ಸೊ ಇಲ್ಲಿ ಬಿ ಸಿ, ಸೊ ಬಿ ಮತ್ತು ಸಿ. ಸೊ ಬಿ ಎಷ್ಟಿದೆ, 2,4 2,4 ಸಿ 9,-3 9,-3 is equal to x1 y1 x2 y2. ಸೊ ಈಗ ಇಲ್ಲಿ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದಾಗ ಸ್ಕ್ವೇರ್ ರೂಟ್ ಆಫ್ x2 9 minus 2 whole square plus minus 3 minus 4 whole square is equal to, so 9 minus 2 ಅಂದ್ರೆ 7 square plus minus 3 minus 4 minus 7, so minus 7 whole square. Okay, so square root is equal to, ಸೊ ಇದೇನಾಗುತ್ತೆ 7 7 49 ಪ್ಲಸ್ 7 7 49 ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಸೊ ಈಸ್ ಈಕ್ವಲ್ ಟು, ಸೊ ಇದೇನಾಗುತ್ತೆ 49 ಪ್ಲಸ್ 49 18. ಸೊ ಇದನ್ನ ನಾವು 2 ಇಂಟು ಸ್ಕ್ವೇರ್ ರೂಟ್ ಆಫ್ 2 ಇಂಟು 49 ಅಂತ ಬರೆದ್ರೆ, ಸೊ ಇಲ್ಲಿ 49 ಸ್ಕ್ವೇರ್ ರೂಟ್ ಆಫ್ 49 ಅಂದ್ರೆ 7 ರೂಟ್ 2 ಆಗತ್ತೆ ಮಕ್ಕಳು. ಓಕೆ, ಸೊ ಇದು ಬಿ ಸಿ ಯ ದೂರ ಸಿಕ್ಕಿದೆ. ಸೊ ಈಗ ನಾವು ಎ ಸಿ ಯ ದೂರವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಎ ಸಿ ಯ ದೂರ, ಎ ಸಿ ಯ ದೂರ. ಸೊ ದೂರದ ಸೂತ್ರ ಸ್ಕ್ವೇರ್ ರೂಟ್ ಆಫ್ x2 minus x1 whole square plus y2 minus y1 whole square. Okay, so ಇಲ್ಲಿ a is equal to 1,5 1,5, so x1 y1, so
C is equal to 9, minus 3. So 9, minus 3. ಓಕೆ, ಸೊ ಇಲ್ಲಿ ಇದನ್ನ x1 y1 ಅಂತ ತಗೊಂಡ್ರೆ ಇದನ್ನ x2 y2 ಅಂತ ತಗೊಳ್ಳೋಣ. ಸೊ ಇಲ್ಲಿ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದಾಗ ಸ್ಕ್ವೇರ್ ರೂಟ್ ಆಫ್ x2 9 minus 1 whole square plus y2 minus 3 minus 5 whole square ಆಗುತ್ತೆ. ಓಕೆ, ಸೊ is equal to 9 minus 1 8 whole square plus minus 8 whole square. ಸೊ ಇದೆಷ್ಟಾಗುತ್ತೆ 8 8 64 ಪ್ಲಸ್ 64. ಸೊ ಇದನ್ನ 2 into 64 ಅಂತ ಬರೆದ್ರೆ ಸೊ is equal to ಏನಾಯ್ತು ಹೇಳಿ, ರೂಟ್ 64 ಅಂದ್ರೆ 8 ರೂಟ್ 2 ಆಗತ್ತೆ. ಓಕೆ, ಸೊ AC ಯ ದೂರ ಸಿಕ್ಕಿದೆ. ಸೊ ಈಗ ಇಲ್ಲಿ AB ಪ್ಲಸ್ BC is equal to ಏನ್ ಹೇಳಿ, AC ಅಂತ ಹೇಳಿದ್ದೇವೆ. ಓಕೆ, ಸೊ ನೋಡಿ AB ಎಷ್ಟು 1 ರೂಟ್ 2 ಅಥವಾ ರೂಟ್ 2. ಸೊ AB ಪ್ಲಸ್ BC is equal to ಏನ್ ಹೇಳಿ, AC. ಆದ್ರೆ ಇವು ಸರಳ ರೇಖಾಗತವಾಗಿದೆ ಅಂತ. ಸೊ ಇಲ್ಲಿ AB ಎಷ್ಟು ರೂಟ್ 2 ಪ್ಲಸ್ BC 7 ರೂಟ್ 2. ಸೊ 7 ರೂಟ್ 2 is equal to AC ಎಷ್ಟು ಬಂದಿದೆ 8 ರೂಟ್ 2 ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ AB ಪ್ಲಸ್ BC is equal to AC. ಹಾಗಾಗಿ ಇದು ಸರಳ ರೇಖಾಗತವಾಗಿದೆ. ಥ್ಯಾಂಕ್ ಯು.